ಭಾಷೆಯನ್ನು ಕುರಿತ ಈ ಬಗೆಯಾದ ಅಭಿಪ್ರಾಯಗಳು ಘೋಷಿತವಾಗುವುದು ಮುಖ್ಯವಾಗಿ ವಿದ್ವತ್ ಪ್ರಿಯವಾದ ಪಂಡಿತ ಮಂಡಳಿಯ ಮಧ್ಯೆ ಅತಿ ಪ್ರೌಢತೆಗೆ ಒಳಗಾಗಿ ಭಾಷೆ ಸ್ಥಗಿತಗೊಂಡಾಗ ಮತ್ತು ಧರ್ಮ ಪ್ರಸಾರದ ಆತಂಕ ಹಾಗೂ ಉತ್ಸಾಹದ ಸಂದರ್ಭಗಳಲ್ಲಿ. ಈ ಎರಡು ಕಾರಣಗಳಲ್ಲಿ ಎರಡನೆಯದೇ ಹೆಚ್ಚು ಮಹತ್ವದ್ದಾಗಿ ಕಾಣಿಸುತ್ತದೆ. 10ನೆಯ ಶತಮಾನದಲ್ಲಿ ರಾಜಸ್ಥಾನಗಳ ಪರಿಸರಗಳಲ್ಲಿ ಕಾವ್ಯ ರಚಿತವಾಗುತ್ತಿದ್ದರೂ ಅದು ತಕ್ಕಷ್ಟು ಪ್ರೌಢವಾಗಿಯೇ ಇದ್ದರೂ ಪಂಪನಂತವನಿಗೆ ತನ್ನ ಪುಲಿಗೆರೆಯ ತಿರುಳ ಕನ್ನಡದ ಮೇಲಿನ ಪ್ರೀತಿ ಅವನಿಂದ ಮಾರ್ಗ ದೇಸಿಗಳ ಒಡಂಬಡಿಕೆಯ ಮಾತನ್ನು ಆಡಿಸಿತು. ಆದರೂ ಆ ಕಾಲದ ಪಂಪ, ರನ್ನ, ಪೊನ್ನರ ಕಾವ್ಯ ಪ್ರಧಾನವಾಗಿ ಮಾರ್ಗಪರವಾದದ್ದೇ ಅಲ್ಲದೆ ಅಂದು ಜೈನ ಧರ್ಮ ಅತ್ಯಂತ ಸುಭದ್ರವಾಗಿ ನೆಲೆಗೊಂಡಿದ್ದರಿಂದ ಅವರಿಗೆ ತಮ್ಮ ಕೃತಿಗಳ ಮೂಲಕ ಧರ್ಮ ಪ್ರಸಾರ ಮಾಡುವ ಅಗತ್ಯ ಇರಲಿಲ್ಲವಾದ ಕಾರಣ ಅವರು ಬರೆದ ಧಾರ್ಮಿಕ ಕಾವ್ಯಗಳೂ ಸಹ ಕೇವಲ ಧರ್ಮಶ್ರದ್ಧೆಯ ಪ್ರಕಟಣೆಗಾಗಿ ಮಾತ್ರವೇ. ಆದರೆ ನಯಸೇನನ ಕಾಲಕ್ಕೆ ಜೈನ ಧರ್ಮ ಕರ್ನಾಟಕದಲ್ಲಿ ಪ್ರಕರ್ಷಾವಸ್ಥೆಗೆ ಬರುತ್ತಿದ್ದ ಇತರ ಧರ್ಮಗಳ ಹೊಡೆತಕ್ಕೆ ಸಿಕ್ಕಿ ತನ್ನ ಹಿಂದಿನ ನೆಲೆಯನ್ನು ಕಳೆದುಕೊಳ್ಳತೊಡಗಿತ್ತು. ಈ ಆತಂಕದಿಂದಾಗಿ ಜೈನ ಧರ್ಮವನ್ನು ಮತ್ತೆ ಜನದ ಬಳಿಗೆ ತೆಗೆದುಕೊಂಡು ಹೋಗಲು ಹಾಗೂ ಅನ್ಯ ಧರ್ಮಗಳ ಜೊತೆ ಸೆಣಸಲು ಅವನು ಸಾಹಿತ್ಯವನ್ನು ಒಂದು ಸಮರ್ಥವಾದ ಹಾಗೂ ಜನಪ್ರಿಯವಾದ ಮಾಧ್ಯಮವನ್ನಾಗಿ ರೂಪಿಸುವ ಅಗತ್ಯ ಒದಗಿದ್ದರಿಂದ ಸಾಹಿತ್ಯದ ಭಾಷೆ ಅರ್ಥವಾಗದ ಸಂಸ್ಕೃತದಿಂದ ಬಿಡಿಸಿಕೊಂಡು ಅಚ್ಚಗನ್ನಡದಲ್ಲಿರುವುದು ಒಳ್ಳೆಯದೆಂದು ಕಾವ್ಯ ಭಾಷೆಯ ವಾಗ್ವಾದವನ್ನು ಪ್ರಾರಂಭಿಸಿದಂತೆ ಕಾಣುತ್ತದೆ. ಹಾಗೆಯೇ ನಯಸೇನನ ನಂತರ ಉತ್ಕರ್ಷಕ್ಕೆ ಬಂದ ವೀರಶೈವ ಧರ್ಮವು ತನ್ನ ಪ್ರಸಾರಕ್ಕೆ ಅಗತ್ಯವಾದ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಕನ್ನಡ ಭಾಷೆಯ ಸಾಧ್ಯತೆಯನ್ನೆಲ್ಲ ವಚನಗಳಲ್ಲಿ ಪ್ರಕಟಿಸಿಕೊಂಡಿತು. ಮುಂದೆ ಬಂದ ಭಕ್ತಿ ಪಂಥವಾಗಲಿ ಅಥವಾ ಜೈನ ಕವಿಗಳಾಗಲಿ ದೇಸಿಯನ್ನು ಅಥವಾ ಜನಸಾಮಾನ್ಯರಿಗೆ ತಿಳಿಯುವಂಥ ಭಾಷೆಯನ್ನೇ ತಮ್ಮ ಕೃತಿಗಳ ವಿವಿಧ ದೇಶಿ ಛಂದೋರೂಪಗಳಿಗೆ ಬಳಸಿದ್ದನ್ನು ನೋಡಿದರೆ ಸಾಹಿತ್ಯದ ಭಾಷೆಯಲ್ಲಾದ ಬದಲಾವಣೆಗಳಿಗೆ ಇವತ್ತಿನ ಹಾಗೆ ಸಾಹಿತ್ಯಕ ಕಾರಣಗಳು ಮುಖ್ಯವಾಗದೆ ಧಾರ್ಮಿಕ ಕಾರಣಗಳೇ ಮುಖ್ಯವಾಗಿವೆ ಅನ್ನುವುದು ಗುರುತಿಸಿಕೊಳ್ಳಬೇಕಾದ ಸಂಗತಿಯಾಗಿದೆ. ಈ ಧಾರ್ಮಿಕ ಕಾರಣಗಳಿಂದಾಗಿಯೇ ಕನ್ನಡದ ಎಷ್ಟೋ ಕವಿಗಳು ತಮ್ಮ ಧರ್ಮಶ್ರದ್ಧೆಯ ನಿಲುವಿನಲ್ಲಿ ರಾಜರ ಹಾಗೂ ರಾಜಾಶ್ರಯದ ಹಂಗನ್ನು ತಿರಸ್ಕರಿಸಿದ್ದರಿಂದ ಕಾವ್ಯಮಂ ಕೇಳ್ದು ಜನ ಬದುಕಬೇಕು ಎಂಬ ಅನಪೇಕ್ಷೆಯ ನೆಲೆಗೆ ನಿಂತು ಕಾವ್ಯವನ್ನು ಜನಪರವನ್ನಾಗಿ ರೂಢಿಸಲು ಸಾಧ್ಯವಾಯಿತು. ಇದರಿಂದ ನಾವು ತೀರ್ಮಾನಕ್ಕೆ ಬರಬಹುದಾದ ಇನ್ನೊಂದು ಸಂಗತಿ ಎಂದರೆ ಎಲ್ಲೆಲ್ಲಿ ಕಾವ್ಯ ನಿರ್ಮಿತಿ ರಾಜಸ್ಥಾನಗಳ ವಿದ್ವತ್ ವಲಯದೊಳಗೆ ನಡೆದಿದೆಯೋ ಅಲ್ಲೆಲ್ಲ ಅದು ಬಹುಮಟ್ಟಿಗೆ ಸಂಸ್ಕೃತ ಭೂಯಿಷ್ಠವೂ ಪ್ರೌಢವೂ ಆದ ಮಾರ್ಗಶೈಲಿಯಲ್ಲಿ ಕಟ್ಟುಗೊಳ್ಳುತ್ತಾ ಅದು ಎಲ್ಲೆಲ್ಲಿ ರಾಜಾಶ್ರಯದ ಹಂಗನ್ನು ಹರಿದುಕೊಂಡು ಜನಸಮ್ಮುಖತೆಯಲ್ಲಿ ರಚಿತವಾಗಿದೆಯೋ ಅಲ್ಲೆಲ್ಲ ಬಹುಮಟ್ಟಿಗೆ ಆಡು ನುಡಿಯ ಬೆಡಗನ್ನು ಒಳಗೊಳ್ಳುವ ದೇಸಿ ಶೈಲಿಯಲ್ಲಿ ಮುಕ್ತವಾಗಿ ಪ್ರಕಟವಾಗಿದೆ. ಇದುವರೆಗಿನ ಚರ್ಚೆಯಲ್ಲಿ ಮಾರ್ಗ, ದೇಸಿ ಎಂಬ ಮಾತುಗಳನ್ನು ನಾವು ಕನ್ನಡ ಕಾವ್ಯದ ಬರವಣಿಗೆಯ ಎರಡು ಕ್ರಮಗಳು ಎನ್ನುವ ಅರ್ಥದಲ್ಲಿಯೇ ಬಳಸಿದ್ದೇವೆ. ವಾಸ್ತವವಾಗಿ ಈ ಎರಡು ಮಾತುಗಳಲ್ಲಿ ಮಾರ್ಗ ಅನ್ನುವ ಮಾತು ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ ರೀತಿ, ಪಂಥ ಅಥವಾ ಬರವಣಿಗೆಯ ಕ್ರಮ ಎಂಬ ಅರ್ಥವನ್ನು ಪಡೆದುಕೊಂಡಿದೆ. ಆದರೆ ದೇಸಿ
ಎಂಬ ಮಾತು ಸಂಸ್ಕೃತ ಆಲಂಕಾರಿಕರ ಚರ್ಚೆಯಲ್ಲಿ ಕಾಣುವುದಿಲ್ಲ. ಮಾರ್ಗ, ದೇಸಿ ಎಂಬ ಈ ಎರಡು ಪದಗಳು ನಾಟ್ಯ ಹಾಗೂ ಸಂಗೀತ ಶಾಸ್ತ್ರಗಳಲ್ಲಿ ಬೇರೆ ಬೇರೆಯ ಅರ್ಥವನ್ನು ಸೂಚಿಸುವಂತೆ ಬಳಕೆಯಾಗಿವೆ. ಆದರೆ ಸಾಹಿತ್ಯದ ಸಂದರ್ಭದಲ್ಲಿ ಮಾರ್ಗ ಅನ್ನುವುದು ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ ಕವಿಯ ಸಾಹಿತ್ಯ ಭಾಷಾ ಶರೀರ ಅಥವಾ ರೀತಿಯನ್ನು ನಿರ್ದೇಶಿಸುತ್ತಾ ಅದು ಗೌಡಿ, ವೈದರ್ಭಿ, ಪಾಂಚಾಲಿ ಎಂದು 5-6 ವಿಧವಾಗಿವೆ. ಕನ್ನಡ ಕವಿಗಳು ಇದೇ ಮಾತನ್ನು ಕನ್ನಡ ಕಾವ್ಯದ ಬರವಣಿಗೆಯ ಕ್ರಮವನ್ನು ಸೂಚಿಸಲು, ಅಂದರೆ ಸಂಸ್ಕೃತ ಭಾಷೆಯ ಜಾಯಮಾನವನ್ನು ಕನ್ನಡದಲ್ಲೂ ನೆನಪಿಗೆ ತರುವಂತಹ ಪದ ಪ್ರೌಢಿಮೆಯನ್ನುಳ್ಳ ಬರವಣಿಗೆಯ ಕ್ರಮವನ್ನು ಸೂಚಿಸಲು ಬಳಸಿದ್ದಾರೆ ಎಂದು ಭಾವಿಸಬಹುದು. ಹಾಗೆಯೇ ದೇಸಿ ಎಂಬುದು ಈ ಮಾರ್ಗಕ್ಕೆ ಒಂದರ್ಥದಲ್ಲಿ ವಿರುದ್ಧವಾದ ನಾಡ ನುಡಿಯ ಅಥವಾ ಆಡುಮಾತಿನ ಸತ್ವವನ್ನು ಒಳಗೊಳ್ಳುವ ಕನ್ನಡದ ಬರವಣಿಗೆಯ ಕ್ರಮವೊಂದನ್ನು ಅಥವಾ ರೀತಿಯನ್ನು ಸೂಚಿಸಲು ಬಳಸಿದ ಪದ ಎಂದು ಭಾವಿಸಬಹುದು. ಇವೆರಡರ ಒಡಂಬಡಿಕೆಯನ್ನುಳ್ಳ ಬರವಣಿಗೆಯ ಕ್ರಮವೊಂದನ್ನು ನಮ್ಮ ಕವಿಗಳು ಸೂಚಿಸಿರುವುದನ್ನು ಇಲ್ಲಿ ನೆನೆಯಬಹುದು. ಮಾರ್ಗ ಎಂಬ ಮಾತನ್ನು ಮೊದಲಿಗೆ ಬಳಸಿದ ಕವಿರಾಜ ಮಾರ್ಗಕಾರನು ದಂಡಿಯ ಗೌಡಿ, ವೈದರ್ಭಿ ಮಾರ್ಗಗಳಿಗೆ ಸಂವಾದಿಯಾಗಿ ಕನ್ನಡ ಕಾವ್ಯದ ರೀತಿಗಳನ್ನು 2 ಎಂದು ಗುರುತಿಸುತ್ತಾ ಅವುಗಳನ್ನು ಉತ್ತರ ಮಾರ್ಗ, ದಕ್ಷಿಣ ಮಾರ್ಗ ಎಂದು ಹೆಸರಿಸಿದ್ದಾನೆ. ಅನಂತರದ ಕನ್ನಡ ಆಲಂಕಾರಿಕರು ಯಾವುದೇ ಔಚಿತ್ಯ ಜ್ಞಾನವಿಲ್ಲದೆ ಕನ್ನಡ ಬರವಣಿಗೆಯ ಪರಿಸರಕ್ಕೆ ಅಸಂಗತವಾದ ಗೌಡಿ, ವೈದರ್ಭಿ, ಪಾಂಚಾಲಿ ಇತ್ಯಾದಿ ರೀತಿಗಳನ್ನೇ ತಮ್ಮ ಲಕ್ಷಣ ಗ್ರಂಥಗಳಲ್ಲಿ ಗಿಳಿಪಾಠ ಒಪ್ಪಿಸಿರುವುದನ್ನು ನೋಡಿದರೆ ಕನ್ನಡ ಕಾವ್ಯ ಪರಿಸರಕ್ಕೆ ಹೊಂದುವಂತೆ ಕವಿರಾಜ ಮಾರ್ಗಕಾರನು ಹೇಳಿದ ದಕ್ಷಿಣ ಮಾರ್ಗ, ಉತ್ತರ ಮಾರ್ಗಗಳ ವಿವರಣೆ ಕನ್ನಡ ರೀತಿ ಸಿದ್ಧಾಂತದಲ್ಲಿ ಒಳ್ಳೆಯ ಹೆಜ್ಜೆ ಅನ್ನಿಸುವುದರಲ್ಲಿ ಸಂದೇಹವಿಲ್ಲ. ಆದರೆ ಸಂಸ್ಕೃತ ಹಾಗೂ ಕನ್ನಡ ಆಲಂಕಾರಿಕರ ರೀತಿ ಸಿದ್ಧಾಂತ ಕುಂತಕನ ತತ್ವದ ಹೊರತು ಕನ್ನಡಕ್ಕೆ ಅಷ್ಟಾಗಿ ಹೊಂದುವುದಿಲ್ಲವಾದ ಕಾರಣ ನಮ್ಮ ಕನ್ನಡ ಕವಿಗಳು ದ್ವಿಭಾಷಿಕ ಸಂದರ್ಭದಲ್ಲಿ, ಅಂದರೆ ಸಂಸ್ಕೃತ ಹಾಗೂ ಕನ್ನಡ ಭಾಷೆಯ ದ್ವಿಭಾಷಿಕ ಸಂದರ್ಭದಲ್ಲಿ ನಿಂತು ತಮ್ಮ ಕಾವ್ಯದ ರೀತಿಯನ್ನು ರೂಪಿಸಿಕೊಳ್ಳಬೇಕಾಗಿದ್ದ ಪರಿಸ್ಥಿತಿಯಲ್ಲಿ ಸಂಸ್ಕೃತ ಭಾಷಾ ಪರಂಪರೆಗೆ ತೋರಿದ ಕ್ರಿಯೆ ಪ್ರತಿಕ್ರಿಯೆಗಳ ಪರಿಣಾಮವಾಗಿ ಮಾರ್ಗ, ದೇಸಿ ಮತ್ತು ಅವೆರಡರ ಒಡಂಬಡಿಕೆ ಎನ್ನುವ 3 ರೀತಿಗಳನ್ನು ಅಥವಾ ಬರವಣಿಗೆಯ ಕ್ರಮಗಳನ್ನು ಅಥವಾ ಶೈಲಿಗಳನ್ನು ಗುರುತಿಸಿದ್ದಾರೆ. ಇದು ಭಾರತೀಯ ಕಾವ್ಯ ಮೀಮಾಂಸೆಗೆ ಕನ್ನಡ ಕವಿಗಳ ಕೊಡುಗೆ ಮಾತ್ರವಲ್ಲ, ಸಂಸ್ಕೃತೇತರ ಪ್ರಾದೇಶಿಕ ಭಾಷಾ ಸಾಹಿತ್ಯ ಮೀಮಾಂಸೆಗೆ ಸಮಾನವಾದ ಒಂದು ಅಂಶವಾಗಿದೆ.